ನಮಸ್ಕಾರ. ಸ್ವಯಂ ಪಾಕಾಭಿಮಾನಿಗಳಿಗೆ ಸ್ವಾಗತ. ಇಂದು ನಾನು ಮೆಂತ್ಯ ಸೊಪ್ಪಿನಲ್ಲಿ ದೋಸೆ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಿದ್ದೀನಿ. ಬೇಕಾಗುವ ಪದಾರ್ಥಗಳು: ಮೆಂತ್ಯದ ಸೊಪ್ಪು. ನೀವು ಈ ಕೈಯಲ್ಲಿ ಹಿಡ್ಕೊಂಡ್ರೆ ಈ ಥರ 2 ಸಲ ಆದರೆ ಸಾಕು. ಇಲ್ಲಾಂದರೆ ನೀವು ಹೆಚ್ಚಿದ ಮೇಲೆ 1.5 ಇಂದ 2 ಕಪ್ಪು ಹಾಕಿದರೆ ಸಾಕು. ಜಾಸ್ತಿ ಆದರೂ ಚೆನ್ನಾಗೇ ಇರುತ್ತೆ. ಈ ಮೆಂತ್ಯ ಸೊಪ್ಪನ್ನು ನಾನು ಬಿಡಿಸಿ ಕ್ಲೀನಾಗಿ ನೋಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನೀರಿನಲ್ಲಿ 1-2 ಸಲ ತೊಳೆದ್ಬಿಟ್ಟು ಆಮೇಲೆ ಉಪಯೋಗಿಸ್ಕೋಬೇಕು. ಅಕ್ಕಿ 1 ಕಪ್ನಷ್ಟು, ಕಡಲೆಬೇಳೆ 2 ಟೇಬಲ್ ಸ್ಪೂನ್ನಷ್ಟು, ಉದ್ದಿನಬೇಳೆ 2 ಟೇಬಲ್ ಸ್ಪೂನ್ನಷ್ಟು, ಬೆಲ್ಲ 2 ಟೇಬಲ್ ಸ್ಪೂನು, ಹುಣಸೆಹಣ್ಣು ಒಂದು ಸಣ್ಣ ಲಿಂಬೆಹಣ್ಣಿನ ಗಾತ್ರ ಇಷ್ಟಿದ್ರೆ ಸಾಕು, ಖಾರದ ಪುಡಿ 2 ಟೇಬಲ್ ಸ್ಪೂನು, ಉಪ್ಪು 1 ಟೇಬಲ್ ಸ್ಪೂನು, ಕೊತ್ತಂಬರಿ ಬೀಜ 1 ಟೇಬಲ್ ಸ್ಪೂನು, ಜೀರಿಗೆ ಅರ್ಧ ಟೇಬಲ್ ಸ್ಪೂನು, ಕಾಯಿ ಇದ್ರ ರುಚಿಗೆ ನೀವು ಹಾಕೋದು. ಸೊ ಒಂದು 1/4 ಕಪ್ನಷ್ಟು ಕಾಯಿ ತುರಿ ಹಾಕಿದರೆ ಸಾಕು. ನೀರು ಸುಮಾರು 1 ರಿಂದ 1.5 ಕಪ್ನಷ್ಟು. ಇದು ನೀವು ದೋಸೆ ಹಿಟ್ಟಿನ ಹದಕ್ಕೆ ಬರೋ ಅಷ್ಟು ಹಾಕ್ಕೊಂಡು ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು. ಎಣ್ಣೆ ದೋಸೆ ಮಾಡಲಿಕ್ಕೆ ಹಾಗೂ ಬೆಣ್ಣೆ. ಈ ಬೆಣ್ಣೆ ಆಪ್ಷನ್ನು, ಇದು ರುಚಿಗೆ ಹಾಕೋದು. ನೀವು ಬೇಕಾದ್ರೆ ಹಾಕೋಬೋದು, ಬೇಡದಿದ್ರು ಬಿಡ್ಬೋದು. ಹುಣಸೆ ಹಣ್ಣನ್ನು ತೊಳೆದ್ಬಿಟ್ಟು ಅದು ಮುಳುಗುವಷ್ಟು ನೀರು ಹಾಕಿ ನೆನೆ ಇಟ್ಟುಕೊಳ್ಳಿ. ಈ ಮೆಂತ್ಯ ಸೊಪ್ಪಿನ ದೋಸೆ ಮಾಡ್ಬೇಕಾದ್ರೆ ನೀವು ಖಾರ, ಉಪ್ಪು, ಹುಳಿ, ಬೆಲ್ಲ ಎಲ್ಲ ಹಾಕ್ತಿರಲ್ಲ, ಅದು ಸ್ವಲ್ಪ ಜಾಸ್ತಿನೇ ಹಾಕಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ಸಪ್ಪೆ ಆದ್ರೆ ಈ ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಇರೋದ್ರಿಂದ ಆ ಕಹಿ ರುಚಿ ಎದ್ದು ಕಾಣುತ್ತೆ. ಅದರಿಂದ ಸ್ವಲ್ಪ ಎಲ್ಲ ಜಾಸ್ತಿಯಾಗಿ ಈ ಪ್ರಮಾಣದಲ್ಲೇ ಹಾಕಿ. ಮೆಂತ್ಯ ಸೊಪ್ಪಿನ ದೋಸೆ ಮಾಡ್ಬೇಕಾದ್ರೆ ನೀವು ಹಿಂದಿನ ದಿನ ಅಕ್ಕಿನ, ಕಡಲೆಬೇಳೆ, ಉದ್ದಿನಬೇಳೆ ನೆನೆ ಹಾಕಿರಿ. ಬೆಳಗ್ಗೆ ನೀವು ಯಾವಾಗ ಮಾಡ್ತೀರೋ ಅವಾಗ ಹಿಟ್ಟನ್ನ ರುಬ್ಬಿಟ್ಕೊಳ್ಳಿ. ಒಂದು ಗಂಟೆ ಮುಂಚೆ ರುಬ್ಬಿದ್ರು ಸಾಕು. ದೋಸೆ ಯಾವಾಗ ಮಾಡ್ತೀರೋ ಅದಕ್ಕಿಂತ 1 ಗಂಟೆ ಮುಂಚೆ ರುಬ್ಬಿದ್ರು ಸಾಕು. ಇದು ಹುಳಿ ಬರೋದು ಬೇಡ ಈ ಹಿಟ್ಟನ್ನು. ಈ ಕ್ಲೀನಾಗಿ ತೊಳೆದಿದ್ದ ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಮಿಕ್ಸಿ ಜಾರಿಗೆ ನೀವು ನೆನೆ ಇಟ್ಕೊಂಡಿದ್ದು ಅಕ್ಕಿ, ಕಡಲೆಬೇಳೆ, ಉದ್ದಿನಬೇಳೆನೆಲ್ಲ ಹಾಕಿ, ಹಾಗೆ ಕೊತ್ತಂಬರಿ ಬೀಜನೂ ಹಾಕಿ, ಜೀರಿಗೆ ಹಾಕಿ, ಇದನ್ನು ಉದ್ದಿನ ದೋಸೆ ಹಿಟ್ಟು ಮಾಡ್ತಿರಲ್ಲ ಆ ಹದಕ್ಕೆ ರುಬ್ಕೊಳ್ಳಿ. ನೀವು ಸ್ವಲ್ಪ ಇದನ್ನು ರುಬ್ಬಿದ ಮೇಲೆ ಈ ಕಾಯಿನೂ ಅದಕ್ಕೆ ಹಾಕಿ ಸ್ವಲ್ಪ ಸಣ್ಣಕ್ಕೆ ರುಬ್ಬಿಡಿ. ನೀವು ರುಬ್ಬಿದ ಹಿಟ್ಟನ್ನು ಒಂದು ಪಾತ್ರೆಗೆ ತೆಗೀರಿ. ಅದಕ್ಕೆ ಬೆಲ್ಲ, ಉಪ್ಪು, ಖಾರದ ಪುಡಿ, ಹಾಗೆ ಹುಣಸೆಹಣ್ಣು ನೆನೆ ಇಟ್ಕೊಂಡಿದ್ದು ಕೂಡ ಹಾಕಿ. ಈ ಹೆಚ್ಚಿಟ್ಕೊಂತ ಮೆಂತ್ಯ ಸೊಪ್ಪನ್ನು ಅದಕ್ಕೆ ಹಾಕಿ. ಹಿಟ್ಟನ್ನು ಚೆನ್ನಾಗಿ ಒಂದ್ಸಲ ಕೈಯಾಡಿ. ನೀವು ಇದಕ್ಕೆ ಹಾಕಿದ್ದು ನೀರನ್ನು ಒಂದ್ಸಲ ನೋಡ್ಕೊಳ್ಳಿ. ಯಾಕಂದರೆ ನೀರು ಇದು ದೋಸೆ ಹಿಟ್ಟು, ಉದ್ದಿನ ದೋಸೆ ಹಿಟ್ಟು ಮಾಡ್ತಿರಲ್ಲ ಆ ಹದಕ್ಕಿದ್ರೆ ಸಾಕು. ಹಿಟ್ಟು ಗಟ್ಟಿಯಾಗಿದೆ ಅನಿಸಿದರೆ ಸ್ವಲ್ಪ ನೀರು ಹಾಕ್ಕೊಂಡು ಕೈಯಾಡಿ. ಈ ಹದ ಇದ್ದರೆ ಸಾಕು. ದೋಸೆ ಕಾವಲಿ ಇಟ್ಬಿಟ್ಟು ಅದನ್ನು ಬಿಸಿಗಿಡಿ. ಕಾವಲಿ ಬಿಸಿ ಆಗಿದೆ ನೋಡಿ. ಈಗ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಹಿಟ್ಟು ಹಾಕಿಬಿಟ್ಟು ನಿಧಾನವಾಗಿ ಸ್ಪ್ರೆಡ್ ಮಾಡಿ ದೋಸೆ ಕಾವಲಿ ಮೇಲೆ. ಇದು ತೆಳ್ಳಗೆ ಬೇಕಾದರೂ ಹಾಕ್ಬೋದು, ಹಾಗೆ ಸ್ವಲ್ಪ ದಪ್ಪ ಇದ್ರೂ ತೊಂದರೆ ಇಲ್ಲ, ಚೆನ್ನಾಗೇ ಇರುತ್ತೆ. ಅದ್ರ ಮೇಲೆ ರುಚಿಗೆ ಸ್ವಲ್ಪ ಬೆಣ್ಣೆ ಹಾಕಿದರೆ ಚೆನ್ನಾಗಿರುತ್ತೆ. ಬೆಣ್ಣೆ ಹಾಕಿಬಿಟ್ಟು ಮುಚ್ಚಿಬಿಡಿ. ಹಾಗೆ 1 ನಿಮಿಷ ಆದಮೇಲೆ ಅದನ್ನು ನಿಧಾನವಾಗಿ ತಿರ್ಸಿ ಹಾಕಿ. 2 ಸೈಡು ಚೆನ್ನಾಗಿ ಬೇಯಿಸಿ. ಇದರ ಮೇಲೆ ಇನ್ನೊಂದು ಸ್ವಲ್ಪ ಬೆಣ್ಣೆ ಹಾಕಿದರೆ ರುಚಿ ಚೆನ್ನಾಗಿರುತ್ತೆ. ನೀವು ಬೆಣ್ಣೆ ಅಥವಾ ಎಣ್ಣೆನ ಬೇಡ ಅಂತ ಅಪೇಕ್ಷೆ ಪಡೋದಾದರೆ ಹಾಕ್ತಾ ಇದ್ರೂ ತೊಂದರೆ ಇಲ್ಲ. ಇದೀಗಾಗಿದೆ. ಅದನ್ನು ಒಂದು ತಟ್ಟೆಗೆ ತೆಗಿರಿ. ನೀವು ಹಾಗೆ 2ನೇ ದೋಸೆ ಮಾಡಿ. 2ನೇ ದೋಸೆ ಮಾಡಬೇಕಾದ್ರೆ ಇದಕ್ಕೆ ಎಣ್ಣೆ ಹಚ್ಚಬೇಡಿ. ಯಾಕಂದರೆ ಎಣ್ಣೆ ಹಚ್ಚಿದರೆ ಇದನ್ನು ನಾವು ಸ್ಪ್ರೆಡ್ ಮಾಡುವಾಗ ನೀಟಾಗಿ ಬರೋದಿಲ್ಲ. ಬೇಕಾದರೆ ನೀವು ಈ ದೋಸೆ ಮಾಡಬೇಕಾದ್ರೆ ಸಣ್ಣದಾಗಿ ಪುಟ್ ದೋಸೆ ಮಾಡಿದರೂ ಕೂಡ ಚೆನ್ನಾಗಿರುತ್ತೆ. ಹೀಗೆ ಎಲ್ಲ ದೋಸೆನೂ ಮಾಡಿಬಿಟ್ಟು ತೆಗೀರಿ. ಮೆಂತ್ಯ ಸೊಪ್ಪಿನ ದೋಸೆ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಲ್ಲ. ಇದನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ. ನಮಸ್ಕಾರ.